ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಮ್ಮಲ್ಲಿ ಎಲ್ಲವನ್ನ ಕಾನೂನುಗಳಿಂದ ಬದಲಿಸಿ ಬಿಡಬಹುದು ಅನ್ನೋ ಒಂದು ಭ್ರಮೆ ಇದೆ. ಅದನ್ನು ಭ್ರಮೆ ಅನ್ನಬೇಕಾ ಅಥವಾ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋ ಪ್ರಯತ್ನ ಅನ್ನಬೇಕಾ ಗೊತ್ತಿಲ್ಲ. ಏನೇ ಸಮಸ್ಯೆ ಇದ್ದರೂ ಅದಕ್ಕೊಂದು ಕಾನೂನನ್ನು ಜಾರಿಗೆ ತಂದು ಅದರ ನಿವಾರಣೆಗೆ ನಾವು ಪ್ರಯತ್ನ ಪಟ್ಟುಬಿಟ್ವಿ ಅಂತ ತೋರಿಸ್ಕೊಂಡು ಬಿಡೋದು. ಆದರೆ ಕಾನೂನುಗಳೇ ಎಲ್ಲವನ್ನ ಸರಿಪಡಿಸುತ್ತವೆ ಅನ್ನೋದಾದರೆ ನಮ್ಮಲ್ಲಿ ಇಷ್ಟು ಹೊತ್ತಿಗೆ ಯಾವ ಅಪರಾಧನೂ ನಡೀಲೇಬಾರ್ದಾಗಿತ್ತು. ಅಷ್ಟು ಕಾನೂನುಗಳು, ಅಷ್ಟು ಸೆಕ್ಷನ್ಗಳು ನಮ್ಮಲ್ಲಿವೆ. ಬಹಳಷ್ಟು ಬಾರಿ ಆ ಕಾನೂನಿನ ರಕ್ಷಣೆಗಳು ಕೂಡ ದುರುಪಯೋಗಗೊಂಡು ಮತ್ತಿನ್ಯಾರಿಗೋ ತೊಂದರೆ ಕೊಡೋದನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಸಮಾಜದಲ್ಲಿ ನಿಜ ನೈತಿಕ ಬದಲಾವಣೆ ಅನ್ನೋದು ಸಾಧ್ಯವಾಗದವರೆಗೆ ಕಾನೂನುಗಳು ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಿರುವಾಗ ಈಗ UGC ರೂಲ್ಸ್ ಹೆಸರಲ್ಲಿ ರೂಪಿಸಲಾಗ್ತಾ ಇರೋ ಒಂದಷ್ಟು ನಿಯಮಗಳು ಮತ್ತೆ ವಿವಾದಕ್ಕೆ, ಪ್ರತಿಭಟನೆಗಳಿಗೆ ಕಾರಣ ಆಗ್ತಾ ಇವೆ. UGC ಅಂದರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಈ ನಿಯಮಗಳನ್ನು ತಾರತಮ್ಯವನ್ನು ತಡೆಗಟ್ಟೋದಕ್ಕೆ ರೂಪಿಸಿದ ನಿಯಮಗಳು ಅಂತ ಹೇಳ್ತಾ ಇದೆ. ಆದರೆ ಆ ನಿಯಮಗಳೇ ತಾರತಮ್ಯಕ್ಕೆ ಕಾರಣ ಆಗ್ತಾ ಇವೆ. ರಿವರ್ಸ್ ಡಿಸ್ಕ್ರಿಮಿನೇಷನ್ಗೆ ಅವು ಅವಕಾಶ ಮಾಡಿಕೊಡುತ್ತವೆ ಅಂತ ಪ್ರತಿಭಟನಾಕಾರರು ಆರೋಪ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈಗ ಜಾರಿ ಮಾಡಿರೋ ನಿಯಮಗಳ ಥರದ್ದೇ ಕಾನೂನುಗಳು ನಮ್ಮ ಪೀನಲ್ ಕೋಡಲ್ಲಿ, ನ್ಯಾಯ ಸಂಹಿತೆಯಲ್ಲಿ ಅಷ್ಟೊಂದಿರುವಾಗ ಹೊಸದಾಗಿ UGC ಈ ನಿಯಮಗಳನ್ನು ಜಾರಿಗೆ ತರೋದಕ್ಕೆ ಯಾಕೆ ಹೋಗ್ತಾ ಇದೆ ಮತ್ತು ಇದರ ಹೆಸರಲ್ಲಿ ಜಾತಿಗಳ ನಡುವೆ ಸಂಘರ್ಷವನ್ನು, ವೈಮನಸ್ಯವನ್ನು, ದ್ವೇಷವನ್ನು ಬಿತ್ತೋ ಪ್ರಯತ್ನ ಯಾಕೆ ಅಂತ ಒಂದಷ್ಟು ಜನ ಕೇಳ್ತಾ ಇದ್ದಾರೆ. ಈ ನಿಯಮಗಳನ್ನು ರೂಪಿಸ್ತಾ ಇರೋದು ನ್ಯಾಯಾಲಯದ ಆದೇಶದ ಮೇರೆಗೆ ಅಂತ UGC ಹೇಳ್ತಾ ಇದೆ. ಹಾಗಾದರೆ ಇದನ್ನು ಪ್ರಶ್ನಿಸಿ ನಾವು ಕೂಡ ನ್ಯಾಯಾಲಯಕ್ಕೆ ಹೋಗ್ತೀವಿ ಅಂತ ವಿರೋಧಿ ಬಣ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದೆ. ಹಾಗಾದರೆ ಏನಿದು UGCಯ ಹೊಸ ರೂಲ್ಸು? ಬನ್ನಿ ನೋಡೋಣ. ಸ್ನೇಹಿತರೆ, ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಿರ್ತೀರಿ, ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು ಒಂದು ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕ್ಯಾಮರಾ, ಚಾನಲ್ ಆಪ್ಟಿಮೈಸೇಷನ್, ಮಾನಿಟೈಸೇಷನ್, ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನು ನೀವು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ಜನವರಿ 30, 31 ಮತ್ತು ಫೆಬ್ರವರಿ 1ನೇ ತಾರೀಕು ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ 9972379459 9972379459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ಈ ದೇಶದಲ್ಲಿ ಅಸಮಾನತೆ ಅನ್ನೋದು ಇವತ್ತು ನೆನ್ನೆಯದ್ದಲ್ಲ. ಅದು ಜಾತಿಯ ರೂಪದಲ್ಲಿ, ಶ್ರೀಮಂತಿಕೆ ರೂಪದಲ್ಲಿ, ಹೆಣ್ಣು ಗಂಡು ಅನ್ನೋ ವರ್ಗೀಕರಣದಲ್ಲಿ, ಬಲಿಷ್ಠ ಬಲಹೀನನ ನಡುವೆ, ವಿದ್ಯಾವಂತನ ನಡುವೆ, ಮಾಲೀಕ ಕಾರ್ಮಿಕನ ನಡುವೆ, ಅಧಿಕಾರಿ ಕೆಳವರ್ಗದ ನೌಕರನ ನಡುವೆ, ಹೀಗೆ ನಾನಾ ರೂಪದಲ್ಲಿ ನಮಗೆ ಕಾಣೋದಕ್ಕೆ ಸಿಗತ್ತೆ. ನಮ್ಮಲ್ಲಿ ವರ್ಗ ತಾರತಮ್ಯವೂ ಇದೆ, ಜಾತಿ ತಾರತಮ್ಯನೂ ಇದೆ, ಬಣ್ಣ, ರೂಪ, ದೇಹದ ಅಲಂಕಾರ, ಹೀಗೆ ಪ್ರತಿಯೊಂದು ವಿಷಯದಲ್ಲೂ ನಾವು ತಾರತಮ್ಯಕ್ಕೆ ಒಳಗಾಗ್ತಾ ಇದ್ದೀವಿ ಅನ್ನೋದನ್ನ ಸುಳ್ಳು ಅಂತ ಹೇಳೋದಕ್ಕಾಗೋದಿಲ್ಲ. ಇದು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಬಿಟ್ಟಿಲ್ಲ. ಇಂಥದ್ದೊಂದು ಡಿಸ್ಕ್ರಿಮಿನೇಷನ್ನ ಕಾರಣದಿಂದಲೇ ರೋಹಿತ್ ವೇಮುಲಾ ಮತ್ತು ಪಾಯಲ್ ತದ್ವಿ ಅಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೋಬೇಕಾಯಿತು ಅನ್ನೋ ವಾದ ಕೂಡ ಇದೆ. ಅದರ ಜೊತೆಗೆ ಈ ತಾರತಮ್ಯದ ವ್ಯವಸ್ಥೆ ಬದಲಾಗಬೇಕು ಅಂತ ಆ ವಿದ್ಯಾರ್ಥಿಗಳ ತಾಯಂದಿರು ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಅವರ ವಾದ ಕೇಳಿದ ನಂತರ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಪರಿಶೀಲಿಸಿ ಅಂತ UGCಗೆ ಹೇಳಿತು. ಅಷ್ಟೇ, UGC ಪ್ರಮೋಷನ್ ಆಫ್ ಈಕ್ವಿಟಿ ಇನ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ರೆಗ್ಯುಲೇಷನ್ 2026 ಹೆಸರಲ್ಲಿ ಒಂದಷ್ಟು ನಿಯಮಗಳನ್ನು ರೂಪಿಸಿಬಿಡ್ತು. ಈ ಹೊಸ ನಿಯಮಗಳ ಪ್ರಕಾರ ದೇಶದ ಪ್ರತಿಯೊಂದು ವಿಶ್ವವಿದ್ಯಾಲಯ ಮತ್ತು ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಸಮಾನತಾ ಸಮಿತಿಯನ್ನು ರಚಿಸಬೇಕು. ಈ ಸಮಾನತಾ ಸಮಿತಿಯ ಮುಖ್ಯ ಜವಾಬ್ದಾರಿ SC, ST ಮತ್ತು OBC ವಿದ್ಯಾರ್ಥಿಗಳ ಜಾತಿ ಆಧಾರಿತ ದೂರುಗಳನ್ನು ಆಲಿಸಿ ನಿಗದಿತ ಅವಧಿಯಲ್ಲಿ ಪರಿಹರಿಸುವುದಾಗಿರಬೇಕು. ಸಮಾನತಾ ಸಮಿತಿಯಲ್ಲಿ SC, ST, OBC, ಅಂಗವಿಕಲರು ಮತ್ತು ಮಹಿಳಾ ಪ್ರತಿನಿಧಿಗಳು ಕಡ್ಡಾಯವಾಗಿರಬೇಕು. ಯಾಕೆಂದರೆ ಈ ಸಮಿತಿ ಅಟೆಂಡ್ ಮಾಡೋದು ಅವರದ್ದೇ ಸಮಸ್ಯೆಗಳು. ಹೀಗಾಗಿ ಆ ಪ್ರತಿನಿಧಿಗಳ ನೇಮಕ, ಆ ವರ್ಗಗಳ ಪ್ರತಿನಿಧಿಗಳು ಅಲ್ಲಿ ಕಡ್ಡಾಯವಾಗಿರಬೇಕು. ಇನ್ನು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಯೋಜನೆಗಳನ್ನು ಜಾರಿಗೆ ತರೋದು ಮತ್ತು ಜಾತಿ ತಾರತಮ್ಯವನ್ನು ತಡೆಗಟ್ಟುವುದಕ್ಕೆ ಜಾಗೃತಿಯನ್ನು ಮೂಡಿಸೋದು ಸಮಿತಿಯ ಪ್ರಮುಖ ಕರ್ತವ್ಯ ಆಗಬೇಕು. SC, ST, OBC ವರ್ಗಗಳ ಯಾವುದೇ ವಿದ್ಯಾರ್ಥಿನಿ, ವಿಶೇಷ ಚೇತನರು ಅಥವಾ ಯಾವುದೇ ಸಿಬ್ಬಂದಿ ತಾರತಮ್ಯದ ಬಗ್ಗೆ ದೂರು ನೀಡಿದರೆ ಅದನ್ನು ವಿಶ್ವವಿದ್ಯಾಲಯ
ನಿರ್ಲಕ್ಷಿಸುವ ಹಾಗಿಲ್ಲ. ದೂರು ಬಂದ 24 ಗಂಟೆಗಳ ಒಳಗಾಗಿ ಸಮಾನತಾ ಸಮಿತಿ ಪ್ರಾಥಮಿಕ ಕ್ರಮಗಳನ್ನು ಕೈಗೊಳ್ಳಬೇಕು. 15 ವರ್ಕಿಂಗ್ ಡೇಸ್ನ ಒಳಗಾಗಿ ಸಂಪೂರ್ಣ ತನಿಖೆ ನಡೆಸಿ ವರದಿಯನ್ನು ಸಲ್ಲಿಸಬೇಕು. ಈ ಮೂಲಕ ಸಂತ್ರಸ್ತರಿಗೆ ನ್ಯಾಯ ಸಿಗುವ ಹಾಗೆ ನೋಡ್ಕೋಬೇಕು. ಇನ್ನು ಕ್ಯಾಂಪಸ್ಸಲ್ಲಿ ಯಾವುದೇ ತಾರತಮ್ಯ ನಡೆದರೆ ಅದಕ್ಕೆ ಕಾಲೇಜಿನ ಪ್ರಾಂಶುಪಾಲ ಅಥವಾ ವಿಶ್ವವಿದ್ಯಾಲಯದ ಕುಲಪತಿಗಳು ನೇರ ಹೊಣೆಗಾರರಾಗ್ತಾರೆ. ತಪ್ಪಿತಸ್ಥ ಸಂಸ್ಥೆಗಳ ಮಾನ್ಯತೆಯನ್ನು ರದ್ದು ಮಾಡೋ ಅಧಿಕಾರ ಕೂಡ UGCಗಿರುತ್ತೆ. ಇದರ ಜೊತೆ ದೂರುಗಳನ್ನು ಸ್ವೀಕರಿಸೋದಕ್ಕೆ 24x7 ಹೆಲ್ಪ್ಲೈನ್ ವ್ಯವಸ್ಥೆಯನ್ನು ಕೂಡ ರಚನೆ ಮಾಡಬೇಕಾಗತ್ತೆ. ಗೆಳೆಯರೆ, ಇಲ್ಲಿ ವಿಶ್ವವಿದ್ಯಾಲಯಗಳಲ್ಲಿನ ತಾರತಮ್ಯಗಳನ್ನು ನಿವಾರಣೆ ಮಾಡೋದಕ್ಕೆ ಈಗಾಗಲೇ ಇರೋ ನಿಯಮಗಳು ತುಂಬ ಎಫೆಕ್ಟಿವ್ ಆಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟ ನಂತರ UGCಗೆ ಈ ಬಗ್ಗೆ ಕಠಿಣ ನಿಯಮಗಳನ್ನು ರೂಪಿಸಿ ಅಂತ ಆದೇಶ ಕೊಟ್ಟಿದೆ. ಹೀಗಾಗಿ ಈ ನಿಯಮಗಳ ರಚನೆ ಆಗಿದೆ. ಇನ್ನು ನಮ್ಮಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಜಾತ್ಯಾಧಾರಿತ ದೂರುಗಳ ಸಂಖ್ಯೆ ಕಡಿಮೆ ಏನಿಲ್ಲ. ಇತ್ತೀಚೆಗೆ ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಕರಣಗಳಿಂದ IIT ಅಂಥ ಪ್ರತಿಷ್ಠಿತ ಸಂಸ್ಥೆಗಳು ಕೂಡ ಹೊರತಾಗಿಲ್ಲ. ಇನ್ನು UGC ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ವರದಿಯೊಂದರ ಪ್ರಕಾರ 2017-18ರಲ್ಲಿ ತಾರತಮ್ಯದ ಕುರಿತಾದ ದೂರುಗಳು 173 ದಾಖಲಾಗಿದ್ವು. ಇನ್ನು 2023-24ರಲ್ಲಿ ಈ ಸಂಖ್ಯೆ 378ಕ್ಕೆ ಏರಿಕೆ ಆಗಿದೆ. ಅಂದರೆ ಸುಮಾರು 118% ಇಲ್ಲಿ ಹೆಚ್ಚಳ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಪೈಕಿ 90%ಕ್ಕಿಂತ ಹೆಚ್ಚು ದೂರುಗಳನ್ನು ಪರಿಹರಿಸಿದೀವಿ ಅಂತ UGC ಹೇಳ್ಕೊಂಡಿದೆ. ಆದರೆ ಬಾಕಿ ಇರೋ ಪ್ರಕರಣಗಳ ಸಂಖ್ಯೆ ಕೂಡ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಾ ಇದೆ ಅನ್ನೋ ಅಂಶವನ್ನು ನ್ಯಾಯಾಲಯ ಗಮನಿಸಿದೆ. ಹೀಗಾಗಿನೇ ಕಠಿಣ ಕ್ರಮಗಳನ್ನು ಕೈಗೊಳ್ಳಿ ಅಂತ UGCಗೆ ನ್ಯಾಯಾಲಯ ತಿಳಿಸಿದೆ. ಒಳ್ಳೆಯದೇ ಅಲ್ವಾ? ಅದಕ್ಕೆ ಪ್ರತಿಭಟನೆಗಳು, ವಿರೋಧಗಳು ಎಲ್ಲ ಯಾಕೆ ಬೇಕು ಗೆಳೆಯರೆ? ಇಲ್ಲಿ ಡಿಸ್ಕ್ರಿಮಿನೇಷನ್ ಅನ್ನೋದನ್ನು ತಪ್ಪಿಸಬೇಕು, ಸಮಾನತೆ ನೆಲೆಗೊಳ್ಳುವ ಹಾಗೆ ನೋಡ್ಕೋಬೇಕು ಅನ್ನೋ ಉದ್ದೇಶ ಸರಿ ಇದೆ. ನ್ಯಾಯಾಲಯದ ಆದೇಶ ಹಾಗೂ ಕಾಳಜಿಗಳೂ ತಪ್ಪಿಲ್ಲ. ಈ ದೇಶದಲ್ಲಿ ಸಮಾನತೆ ನೆಲೆಸಬೇಕು, ಯಾರು ಯಾರನ್ನು ಕೀಳಾಗಿ ನೋಡಬಾರ್ದು. ಜಾತಿ, ಲಿಂಗ, ಬಣ್ಣ, ಬುದ್ಧಿವಂತಿಕೆ, ಶ್ರೀಮಂತಿಕೆ, ನೀವು ಹುಟ್ಟಿದ ಪ್ರದೇಶ, ನಿಮ್ಮ ರಾಜ್ಯ, ಹೀಗೆ ಯಾವುದರಲ್ಲೂ ಯಾರೂ ಅಪಹಾಸ್ಯಕ್ಕೆ, ಅವಮಾನಕ್ಕೆ ಈಡಾಗಬಾರ್ದು ಅನ್ನೋದನ್ನು ಪ್ರತಿಯೊಬ್ಬರೂ ಬಯಸ್ತಾರೆ. ಗೌರವಯುತವಾಗಿ ಬದುಕೋ ಹಕ್ಕನ್ನು ನಮಗೆ ನಮ್ಮ ಸಂವಿಧಾನ ಕೂಡ ಕೊಟ್ಟಿದೆ. ಅದನ್ನು ಪ್ರತಿಯೊಬ್ಬರಿಗೂ ಸಿಗುವ ಹಾಗೆ ಮಾಡಬೇಕಾಗಿರೋದು ಸರ್ಕಾರ ಮತ್ತು ಸಂಸ್ಥೆಗಳ ಕರ್ತವ್ಯ. ಹೀಗಾಗಿ ಈ ರೂಲ್ಸ್ ನಮಗೆ ತಪ್ಪು ಅಂತೇನು ಅನಿಸೋದಿಲ್ಲ. ಆದರೆ ಇಲ್ಲಿ UGC ರಚನೆ ಮಾಡಿರೋ ರೂಲ್ಸು ಲೋಪರಹಿತವಾಗಿವೆಯಾ? ಡಿಸ್ಕ್ರಿಮಿನೇಷನನ್ನು ಸಂಪೂರ್ಣವಾಗಿ ಇವು ತೊಡೆದು ಹಾಕತ್ವಾ? ಇದು ಪ್ರಶ್ನೆ. ಡಿಸ್ಕ್ರಿಮಿನೇಷನ್ಗೆ ಕಾರಣ ಆಗುವ ಎಲ್ಲ ಅಂಶಗಳನ್ನು UGC ಇಲ್ಲಿ ಗಮನಿಸಿದಂತೆ ಕಾಣ್ತಾ ಇಲ್ಲ. ತಾರತಮ್ಯಕ್ಕೆ ಜಾತಿ ಮಾತ್ರ ಕಾರಣ ಅಲ್ಲ, ಅದು ಎಲ್ಲರ ವಿಷಯದಲ್ಲೂ ಸಾಕಷ್ಟು ಬಾರಿ ಆಗ್ತಾ ಇರುತ್ತೆ. ಕೆಲವರು ಹೇಳ್ಕೋತಾರೆ, ಮತ್ತು ಕೆಲವರು ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಕೆಲವರ ದನಿಗೆ ಬಲ ಸಿಗುತ್ತೆ, ಮತ್ತು ಕೆಲವರಿಗೆ ದನಿ ಎತ್ತೋ ಬಲ ಕೂಡ ಇರೋದಿಲ್ಲ. ಅಂಥ ವರ್ಗಗಳನ್ನು, ಸಂದರ್ಭಗಳನ್ನು ಈ ನಿಯಮಗಳು ಗಮನಕ್ಕೆ ತಗೊಂಡಂತೆ ಕಾಣ್ತಾ ಇಲ್ಲ. ಜಾತಿ, ಲಿಂಗ, ಬಣ್ಣ, ದೈಹಿಕ ನ್ಯೂನತೆಗಳು ಇವು ಮಾತ್ರ ಡಿಸ್ಕ್ರಿಮಿನೇಷನ್ಗೆ ಕಾರಣ ಆಗತ್ವೆ ಅಂತ UGC ಭಾವಿಸಿದ ಹಾಗಿದೆ. ಈಗ ಉದಾಹರಣೆಗೆ, ಗ್ರಾಮೀಣ ಭಾಗದಿಂದ ಬೆಂಗಳೂರಿನ ಯಾವುದೋ ಒಂದು ಡೀಮ್ಡ್ ಯೂನಿವರ್ಸಿಟಿಗೆ ಒಬ್ಬ ಸಾಮಾನ್ಯ ವರ್ಗದ ವಿದ್ಯಾರ್ಥಿ ಬಂದ ಅಂತ ಇಟ್ಕೊಳ್ಳಿ. ಅವನದು ಗ್ರಾಮೀಣ ಕನ್ನಡ ಮೀಡಿಯಂ ಹಿನ್ನೆಲೆ. ಇಲ್ಲಿ ಎಲ್ಲರೂ ಇಂಗ್ಲೀಷ್ ಮೀಡಿಯಂ ಜನ ಇದ್ದಾರೆ. ಇವನ ವೇಷಭೂಷಣಗಳು, ಭಾಷೆ, ಸಂಸ್ಕೃತಿಗಳು ಅಲ್ಲಿ ಅಪಹಾಸ್ಯಕ್ಕೀಡಾಗುತ್ತವೆ. ಪದೇ ಪದೇ ಅವನು ಅವಮಾನಕ್ಕೀಡಾಗ್ತಾನೆ. ಅವನು ಜನರಲ್ ವರ್ಗ, ಅಂದರೆ SC ST OBC ಅಲ್ಲ. ಅವನು ಈಶಾನ್ಯ ಭಾರತದಿಂದ ಬಂದವನೂ ಅಲ್ಲ, ಅವನು ದಿವ್ಯಾಂಗನೂ ಅಲ್ಲ, ಜಸ್ಟ್ ಜನರಲ್ ಅಷ್ಟೇ ಅಂತ ಇಟ್ಕೊಳ್ಳಿ. ಅವನಿಗೆ ಈ ತಾರತಮ್ಯದ ರೂಲ್ಸು ಅಪ್ಲೈ ಆಗತ್ತಾ? UGCಯ ನಿಯಮಾವಳಿಗಳಲ್ಲಿ ಈ ಬಗ್ಗೆ ಯಾವ ಸ್ಪಷ್ಟತೆಯೂ ಇಲ್ಲ. ಹಾಗಾದರೆ ಇಲ್ಲಿ ಸಾಮಾನ್ಯ ವರ್ಗದವರನ್ನು ನಿಯಮಗಳ ಹೆಸರಲ್ಲೇ ಅಧಿಕೃತವಾಗಿ ತಾರತಮ್ಯಕ್ಕೀಡು ಮಾಡಿದ ಹಾಗಾಗಲಿಲ್ವೇ? ಸಾಮಾನ್ಯ ವರ್ಗದವನ ಸಂಸ್ಕೃತಿ, ಆಚರಣೆಗಳು, ಭಾಷೆ, ಅವನ ಜಾತಿ, ಅವನ ವೇಷಭೂಷಣಗಳು ಎಲ್ಲ ಕೂಡ ಆಗಾಗ ಲೇವಡಿಗೀಡಾಗುತ್ತಲೇ ಇರುತ್ತವೆ. ನಿನ್ನ ಪೂರ್ವಜರು ಯಾರೋ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದರು ಅಂತ ಹೇಳ್ತಾ ನೇರವಾಗಿ ಅವನನ್ನು ಜಾತಿಯ ಹೆಸರಲ್ಲಿ ನಿಂದಿಸಲಾಗುತ್ತೆ. ಅದರಿಂದ ಅವನು ಮನನೊಂದು ದೂರು ಕೊಟ್ಟರೆ ಈ ಹೊಸ ರೂಲ್ಸ್ ಅದನ್ನು ಹ್ಯಾಂಡಲ್ ಮಾಡುತ್ತಾ ಇಲ್ಲ. ಹಾಗಾದರೆ ನ್ಯಾಯ ಸಿಗಬೇಕು ಅಂದರೆ ಅವನು ಜೀವ ಕಳ್ಕೋಬೇಕಾ? ಈ ಹೊಸ ರೂಲ್ಸ್ ಇವೆ ನೋಡಿ, ಇವು ಈ ಬಗ್ಗೆ ಸ್ಪಷ್ಟವಾಗಿ ಏನನ್ನು ಹೇಳ್ತಾ ಇಲ್ಲ. ಹೀಗಾಗಿನೇ ಇದನ್ನು ರಿವರ್ಸ್ ಡಿಸ್ಕ್ರಿಮಿನೇಷನ್ ಅಂತ ಕರೀತಾ ಇರೋದು, ಮತ್ತು ಇದು ಸಾಮಾನ್ಯ ವರ್ಗದ ವಿರುದ್ಧ ಅತಿ ಹೆಚ್ಚಾಗಿ ಬಳಕೆಯಾಗತ್ತೆ ಅನ್ನೋ ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಇನ್ನು ದೂರು ಬಂದ 24 ಗಂಟೆಗಳ ಒಳಗಾಗಿ ಪ್ರಾಥಮಿಕ ಕ್ರಮ ತಗೋಬೇಕು. ಪ್ರಾಥಮಿಕ ಕ್ರಮ ಅಂದರೆ ಏನು? ಸಸ್ಪೆಂಡ್ ಮಾಡೋದಾ? ಆಯಿತು, ಮಾಡಿದರು ಅಂತ ಇಟ್ಕೊಳ್ಳಿ. 15 ದಿನಗಳ ನಂತರ ಆ ದೂರು ಸುಳ್ಳು ಅಂತ ಗೊತ್ತಾಯಿತು. ಆಗೇನು ಮಾಡ್ತೀರಿ?
ದುರುದ್ದೇಶದಿಂದ ದೂರು ಕೊಟ್ಟವರ ವಿರುದ್ಧ ಕ್ರಮಗಳೇನು ಅದನ್ನು ಡಿಸ್ಕ್ರೈಬ್ ಮಾಡದೇ ಇದ್ದರೆ ನಾಳೆ ಈರ್ಷ್ಯೆ ಅಥವಾ ಬೇರೆ ಕಾರಣಗಳಿಂದ ದಾಖಲಾಗುವ ಸುಳ್ಳು ದೂರುಗಳು ವಿಶ್ವವಿದ್ಯಾಲಯಗಳು, ಕಾಲೇಜುಗಳ ಉಪನ್ಯಾಸಕರು, ಪ್ರೊಫೆಸರುಗಳು ಹಾಗೂ ಇನ್ನಿತರ ಸಾಮಾನ್ಯ ವರ್ಗದ ಸಿಬ್ಬಂದಿಗೆ ತೊಂದರೆ ಕೊಡೋದಿಲ್ವೇ? ಇವು ಆ ಕಾಲೇಜಿನ, ಯೂನಿವರ್ಸಿಟಿಯ ಆರೋಗ್ಯವನ್ನು ಹಾಳು ಮಾಡೋದಿಲ್ವೇ? ಈಗ ಒಬ್ಬ ಜನರಲ್ ಅಲ್ಲದ ಸಿಬ್ಬಂದಿಯ ನಡುವೆ ಕೆಲಸದ ವಿಷಯದಲ್ಲೋ ಮತ್ಯಾವುದೋ ಖಾಸಗಿ ವಿಷಯದಲ್ಲೋ ವೈಮನಸ್ಯ ಶುರುವಾಗಿ ದೂರುಗಳು ದಾಖಲಾಗ್ತಾ ಹೋದರೆ, ದೂರು ಬಂದ ಕೂಡಲೇ ಸಸ್ಪೆಂಡ್ ಮಾಡ್ತಾ ಹೋದರೆ ಅಲ್ಲಿನ ವಾತಾವರಣ ಏನಾಗುತ್ತೆ ಅನ್ನೋ ಬಗ್ಗೆ UGC ಯೋಚನೆ ಮಾಡಿದಂತೆ ಕಾಣ್ತಾ ಇಲ್ಲ. ಹೀಗಾಗಿ ಈ ಹೊಸ ರೂಲ್ಸ್ ತಾರತಮ್ಯವನ್ನು ಕಡಿಮೆ ಮಾಡೋದಿಲ್ಲ, ಬದಲಿಗೆ ಮನಸ್ಸುಗಳಿಗೆ ವಿಷ ಹಿಂಡಿ ಶಾಶ್ವತ ದ್ವೇಷಕ್ಕೆ, ಜಾತಿಯ ಹೆಸರಲ್ಲಿ ಹೊಸ ವಿಭಜನೆಗೆ ಕಾರಣ ಆಗುತ್ತೆ. ಅಷ್ಟೇ ಅಲ್ಲ, ಇದು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು, ಸಿಬ್ಬಂದಿ ಏನಿದ್ದಾರೆ ಅವರ ವಿಷಯದಲ್ಲಿ ಅಸಂವಿಧಾನಿಕ ಅನ್ನಿಸ್ಕೊಳ್ಳುತ್ತೆ. ಸಂವಿಧಾನದ 14ನೇ ವಿಧಿ ಅಂದರೆ ಸಮಾನತೆಯ ಹಕ್ಕು, ಜಾತಿ ಆಧಾರಿತ ತಾರತಮ್ಯವನ್ನು ನಿಷೇಧಿಸುವ 15ನೇ ವಿಧಿ ಮತ್ತು ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕನ್ನು ಕಲ್ಪಿಸಿಕೊಡುವ ಸಂವಿಧಾನದ 21ನೇ ವಿಧಿಯನ್ನು ಸ್ಪಷ್ಟವಾಗಿ ಈ ರೂಲ್ಸ್ ಉಲ್ಲಂಘಿಸ್ತಾ ಇವೆ. ಸಂವಿಧಾನ ಪ್ರತಿಯೊಬ್ಬರಿಗೂ ಕೊಟ್ಟಿರೋ ಬದುಕುವ ಹಕ್ಕನ್ನೇ ಇದು ಕಿತ್ಕೊಳ್ತಾ ಇದೆ ಅನ್ನೋದು ಪ್ರತಿಭಟನೆಗಳನ್ನು ಮಾಡ್ತಾ ಇರೋರ ವಾದ. ಇಲ್ಲಿ ತಾರತಮ್ಯವನ್ನು ನಿವಾರಣೆ ಮಾಡೋ ಹೆಸರಲ್ಲಿ ಇನ್ನೂ ಒಂದು ಹೊಸ ಸಮಸ್ಯೆಯನ್ನು ಸೃಷ್ಟಿ ಮಾಡಬಾರ್ದಲ್ವಾ? ಅದು ಈ ರೂಲ್ಸ್ನಿಂದ ದೊಡ್ಡ ಪ್ರಮಾಣದಲ್ಲಾಗೋ ಸಾಧ್ಯತೆಗಳು ಕಾಣ್ತಾ ಇವೆ. ಗೆಳೆಯರೆ, ಇಲ್ಲಿ ತಾರತಮ್ಯವನ್ನು ಮನುಷ್ಯತ್ವ ಇರೋರು ಯಾರೂ ಬೆಂಬಲಿಸೋದಿಲ್ಲ. ಅದು ನಾಶ ಆಗಬೇಕು, ಸಮಾನತೆ ಅನ್ನೋದು ಎಲ್ಲ ಕಡೆಗಳಲ್ಲೂ ಇರಬೇಕು ಅನ್ನೋದೇ ಬಹಳಷ್ಟು ಜನರ ಬಯಕೆ. ನಾನಂತೂ ಜಾತಿ ವ್ಯವಸ್ಥೆ ಕೂಡ ಈ ದೇಶದಲ್ಲಿ ನಾಶ ಆಗಬೇಕು, ಆ ಮಟ್ಟಕ್ಕೆ ಸಮಾನತೆ ಬರಬೇಕು ಅಂತ ಬಯಸ್ತೀನಿ. ನನ್ನಂಥವರು ನಿಮ್ಮಲ್ಲೂ ಸಾಕಷ್ಟು ಜನ ಇರಬಹುದು. ಈ ದೇಶದಲ್ಲಿ ಅದು ಸಾಧ್ಯ ಆಗಬೇಕು ಅಂದರೆ ನಮ್ಮ ನಡುವೆ ಒಂದು ಸಮಾನತೆಯ ಕುರಿತಾದ ಪ್ರಜ್ಞೆ ಬೆಳೆಸೋ ಕೆಲಸ ನಡಿಬೇಕು. ನಮ್ಮ ಮನಸ್ಸುಗಳಿಗೆ ಸಂಸ್ಕಾರ ಕೊಡೋ ಕೆಲಸ ಆಗಬೇಕು. ಅದಾಗದೆ AC ಚೇಂಬರ್ಗಳಲ್ಲಿ ಕುಳಿತು ಯಾರನ್ನೋ ತೃಪ್ತಿಪಡಿಸೋದಕ್ಕೆ, ನ್ಯಾಯಾಲಯದ ತೂಗುಗತ್ತಿಯಿಂದ ಪಾರಾಗೋದಕ್ಕೆ ಇಂಥ ಕಾನೂನುಗಳನ್ನು, ನಿಯಮಗಳನ್ನು ರಚಿಸ್ತಾ ಹೋದರೆ ಅದು ಇನ್ನಷ್ಟು ತಾರತಮ್ಯಕ್ಕೆ, ದ್ವೇಷಕ್ಕೆ, ಪ್ರತ್ಯೇಕತೆಗೆ ಕಾರಣ ಆಗುತ್ತೆ. ನಮಗೆ ಬೇಕಿರೋದು ಆ್ಯಕ್ಟ್ಗಳಲ್ಲ, ಆ್ಯಕ್ಷನ್. ಕಾನೂನುಗಳ ರಚನೆಯಿಂದ ಸಾಧ್ಯವಾಗದ್ದು ಮನುಷ್ಯರ ಮನಸ್ಸುಗಳ ಪರಿವರ್ತನೆಯಿಂದ ಸಾಧ್ಯ ಆಗುತ್ತೆ. ಇಷ್ಟರ ಮೇಲೂ ನಿಮಗೆ ಯೂನಿವರ್ಸಿಟಿಗಳಲ್ಲಿ, ಕಾಲೇಜುಗಳಲ್ಲಿ ಒಂದು ಕಾನೂನಿನ ಅಗತ್ಯ ಇದೆ ಅನ್ನೋದಾದರೆ ಪ್ರತ್ಯೇಕವಾಗಿ ಒಂದು ಯೂನಿವರ್ಸಿಟಿ ಆ್ಯಕ್ಟನ್ನೇ ತಗೊಂಡು ಬನ್ನಿ. ಅದರಲ್ಲಿ ಯಾವ ಜಾತಿಯ ತಾರತಮ್ಯವೂ ಇಲ್ಲದೆ ಎಲ್ಲ ವಿದ್ಯಾರ್ಥಿಗಳನ್ನು ಸಮಾನವಾಗಿ ನೋಡ್ತಾ, ಯಾರಿಗೂ ತಾರತಮ್ಯ ಆಗದ ಹಾಗೆ, ರ್ಯಾಗಿಂಗ್ಗಳೇ ಇಲ್ಲದ ಹಾಗೆ, ನಿಂದನೆಗಳಿಗೆ ಅವಕಾಶ ಇಲ್ಲದ ಹಾಗೆ, ಸಮಾನತೆಯನ್ನು ಸಾರೋ ಹಾಗೆ ಒಂದಷ್ಟು ಕಾನೂನುಗಳನ್ನು ಜಾರಿಗೆ ತರೋದಕ್ಕೆ ಸಾಧ್ಯ ಆದರೆ ಅದನ್ನು ಮಾಡಿ ನೋಡಿ. ಅದನ್ನು ಬಹುಶಃ ಯಾರೂ ವಿರೋಧ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ಈ UGC ರೂಲ್ಸನ್ನು ಪ್ರತಿಭಟಿಸ್ತಾ ಇರೋ ಜನ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ಹೀಗಾಗಿ ನ್ಯಾಯಾಲಯ ಈ ಬಗ್ಗೆ ತೀರ್ಪು ಕೊಡುವವರೆಗೆ ಈ ನಿಯಮಗಳು ಜಾರಿ ಆಗದೇ ಇರಬಹುದು. ಇನ್ನು ಉನ್ನತ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ನಾವು ಯಾರಿಗೂ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ, UGCಯ ಹೊಸ ನಿಯಮಾವಳಿಗಳು ಎಲ್ಲರನ್ನೂ ಕಾಪಾಡುತ್ತವೆ, ಇದು ರಿವರ್ಸ್ ಡಿಸ್ಕ್ರಿಮಿನೇಷನ್ ಅಲ್ಲ, ಯಾರಿಗೂ ಅನ್ಯಾಯ ಆಗೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಈ ರೂಲ್ಸು ಸಾಮಾನ್ಯರನ್ನ ತಾರತಮ್ಯದಿಂದ ಹೇಗೆ ಕಾಪಾಡುತ್ತೆ ಅನ್ನೋದನ್ನ ಅವರು ವಿವರಿಸದೇ ಇದ್ದರೆ ಸಚಿವರ ಮಾತುಗಳನ್ನು ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ನಮ್ಮ ದೇಶದಲ್ಲಿ ಗೆಳೆಯರೆ, ಸರ್ಕಾರಗಳು, ರಾಜಕಾರಣಿಗಳು ಇದುವರೆಗೆ ಕೊಡ್ತಾ ಬಂದದ್ದು ಬರೀ ಆಶ್ವಾಸನೆಗಳು, ಮಾಡಿಕೊಂಡು ಬಂದಿರೋದು ರಾಜಕಾರಣವನ್ನು ಮಾತ್ರ. ಯಾವ ಪಕ್ಷವೂ ಇದರಿಂದ ಹೊರತಾಗಿರೋದೇನಲ್ಲ. ಅವರು ಮಾಡ್ಕೊಳ್ಳೋ ವೋಟ್ ಬ್ಯಾಂಕ್ ರಾಜಕಾರಣದ ನಡುವೆ, ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಮಾಡೋ ಸರ್ಕಸ್ಗಳ ನಡುವೆ ಒಂದಷ್ಟೇನಾದರೂ ಟೈಮ್ ಸಿಕ್ಕರೆ ಏನೋ ಜನರಿಗಾಗಿ ಒಂದಷ್ಟು ಕೆಲಸ ಮಾಡ್ತಾರೇನೋ ಅಷ್ಟೇ. ಇಲ್ಲಿ ಕೂಡ ವೋಟ್ ಬ್ಯಾಂಕ್, ಚುನಾವಣೆಗಳು ಇದನ್ನೇ ನೋಡೋ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡದೇ ಇರಲಿ. ತಾರತಮ್ಯ ಅನ್ನೋದು ಯಾರಿಗೂ, ಯಾವ ವರ್ಗಕ್ಕೂ ಆಗದ ರೀತಿಯಲ್ಲಿ ನಿಯಮಗಳನ್ನು ರೂಪಿಸೋ ಬಗ್ಗೆ ಯೋಚಿಸಲಿ. ಸಾಕ್ರಿ, ಈ ದೇಶ ಈಗಾಗಲೇ ಸಾಕಷ್ಟು ಚಿನ್ನಾಭಿನ್ನ ಆಗೋಗಿದೆ. ಅದನ್ನು ಮತ್ತಷ್ಟು ಒಡೆಯೋದಿಕ್ಕೆ ಹೋಗಬೇಡಿ ಅನ್ನೋದಷ್ಟೇ ನಮ್ಮ ಕಳಕಳಿಯ ಮನವಿ. ಇದು ಗೆಳೆಯರೆ UGC ರೂಲ್ಸ್ 2026 ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.